ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ಈ ಬಿಜೆಪಿಯ ಶಾಸಕರು, ಬಿಜೆಪಿಯ ನಾಯಕರು ದಿನೇ ದಿನೇ ಇನ್ನಷ್ಟು ಹದಗೆಡ್ತಿದ್ದಾರೆ. ಇವರಲ್ಲಿ ಬದಲಾವಣೆ ನಿರೀಕ್ಷೆ ಮಾಡೋದು ತಪ್ಪು ಅಂತ ಕಾಣುತ್ತೆ. ಯಾಕೆಂದ್ರೆ ದಿನಕ್ಕೊಬ್ಬೊಬ್ಬರು ಪೈಪೋಟಿಗೆ ಬಿದ್ದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅವ್ರಿಗಿಂತ ನಾನೇನು ಕಡಿಮೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಈಗ ಬಿಜೆಪಿ ಶಾಸಕರ ಈ ಕೋಮು ದ್ವೇಷದ ಹೇಳಿಕೆಗೆ ಕೌಂಟರ್ ಅನ್ನ ಕೊಡೋದಿಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮುಂದಾಗಿದ್ದಾರೆ. ಜೊತೆಗೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ಸರಿಯಾದ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ನೋಡಿ, ಸಿ ಟಿ ರವಿ ಅವರ ಸ್ಟೇಟ್ಮೆಂಟ್ ನಾವು ನೋಡಿದ್ವಿ. ಸಿ ಟಿ ರವಿ ಅವರ ಸ್ಟೇಟ್ಮೆಂಟ್ ಎದೆ ಬಗದ್ರೆ ಮುಲ್ಲಾಗಳಿಗೂ ನೀಟ್ಗೂ ಏನು ಸಂಬಂಧ ಅನ್ನುವಂಥ ಸ್ಟೇಟ್ಮೆಂಟು ಒಂದು ದೊಡ್ಡ ವಿವಾದವನ್ನು, ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ಮಾಜಿ ಸಂಸದ ದೆಹಲಿಯಲ್ಲಿ ನೀಟ್ ವೈಫಲ್ಯವನ್ನು, ಬಿ ಜೆ ಪಿ ಸರ್ಕಾರದ ನೀಟ್ ಪರೀಕ್ಷೆಯ ವೈಫಲ್ಯವನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಒಬ್ಬ ಮುಸ್ಲಿಂ ಸಮುದಾಯದ ಜುನೈದ್ಗೆ ಅವರು ಬಿರಿಯಾನಿ ಕೊಡ್ತಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಅವ್ರನ್ನ ಅವಮಾನ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಯಶ್ಪಾಲ್ ಸುವರ್ಣ ನಾವು ರಾಹುಲ್ ಗಾಂಧಿ ಏನು ವಂಶವನ್ನೇ ನಿರ್ನಾಮ ಮಾಡಿಬಿಡ್ತೀವಿ, ಬಾಬರಿ ಮಸೀದಿಯನ್ನು ಹೊಡೆದಾಕಿದ್ವಲ್ಲ ಅದೇ ರೀತಿ ಹೊಡೆದಾಕ್ಬಿಡ್ತೀವಿ ಅಂತೇಳಿ ಜವಾಬ್ದಾರಿಯನ್ನು ಮರೆತು ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಇವರ ಮೂವರಿಗೂ ನಾನೇನು ಕಡಿಮೆ ಇಲ್ಲ ಅಂತ ಹೇಳಿ ಭರತ್ ಶೆಟ್ಟಿ ಅವರು ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಈ ರಾಜ್ಯದ ಪೊಲೀಸರನ್ನ ಒಂದು ರೀತಿ ನಾಯಿಗಳಿಗೆ ಹೋಲಿಕೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಈ ಮಾತನ್ನು ಹೇಳಬಾರ್ದು, ಪೊಲೀಸರು ಒಂದು ರೀತಿ ನಾಯಿಗಳ ಥರ ಆಗೋಗ್ಬಿಟ್ಟಿದ್ದಾರೆ ಪಾಪ ಅನ್ನೋ ಅರ್ಥದಲ್ಲಿ, ಏನು ಕಾಂಗ್ರೆಸ್ನ ಆಡಳಿತವನ್ನು ಟೀಕೆ ಮಾಡೋ ಬರದಲ್ಲಿ ಪೊಲೀಸ್ನವರು ನಾಯಿಗಳಾಗ್ಬಿಟ್ಟಿದ್ದಾರೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸಮಾಜವನ್ನು ಎಷ್ಟು ಹಾಳು ಮಾಡಬೇಕು, ಹದಗೆಡಿಸ್ಬೇಕು ಅಷ್ಟರ ಮಟ್ಟಿಗೆ ಹದಗೆಡಿಸ್ತಿದ್ದಾರೆ. ಬಹುಶಃ ಹತಾಶದ ಪರಮಾವಧಿ ಅಂತ ಕಾಣುತ್ತೆ. ಯಾಕೆಂದರೆ ಮುಂದಿನ ಚುನಾವಣೆಗೆ ಅಭಿವೃದ್ಧಿಯ ವಿಚಾರಗಳು ಒಂದು ನೀಲಿನಕ್ಷೆ ಇರುತ್ತೆ, ಒಂದು ವಿಷನ್ ಇರುತ್ತೆ. ನಾನೇನು ಮಾಡಬೇಕು ಮುಂದಿನ ಚುನಾವಣೆಗೆ ಜನರನ್ನು ಸೆಳೆಯೋದಕ್ಕೆ, ಜನರನ್ನು ಅಟ್ರಾಕ್ಟ್ ಮಾಡೋದಕ್ಕೆ. ಪ್ರಜ್ಞಾವಂತ ರಾಜಕಾರಣಿಗಳು ನೋಡ್ರಪ್ಪ, ನಾವು ಒಳ್ಳೆ ರಾಜಕಾರಣ ಮಾಡ್ತೇವೆ, ಒಳ್ಳೆ ಅಭಿವೃದ್ಧಿ ಮಾಡ್ತೇವೆ, ಒಳ್ಳೆ ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೋಗೋದು ಒಂದು ಸಹಜ. ಆದರೆ ಬಿ ಜೆ ಪಿಗರಿಗೆ ಬಹುಶಃ ಈ ಹಿಂದುತ್ವ ವಿವಾದಾತ್ಮಕ ಸ್ಟೇಟ್ಮೆಂಟು ಬಹಳ ಪ್ರೀತಿ ಕೊಟ್ಟಂಗೆ ಕಾಣುತ್ತೆ. ಅದು ವರ್ಕೌಟ್ ಆಗಲ್ಲ. ಈಗ ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಕಾಂಗ್ರೆಸ್ನ ನಾಯಕರು ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರಲ್ಲ. ಈಗ ಅವರು ಅದಕ್ಕೆ ತಿರುಗೇಟನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಈಗ ಪ್ರಿಯಾಂಕ ಖರ್ಗೆ ಮಾತಾಡಿದ್ದಾರೆ. ಭರತ್ ಶೆಟ್ಟಿ ಅವರ ಸ್ಟೇಟ್ಮೆಂಟು ಮತ್ತು ಬಿ ಜೆ ಪಿ ಶಾಸಕರ ಈ ಒಟ್ಟಾರೆ ಎಲ್ಲ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅವ್ರು ಮಾತಾಡ್ತಾರೆ. ಅವ್ರು ಬರ್ಕಟ್ಟಿದ್ದಾರೆ. ಬಿ ಜೆ ಪಿ ನಾಯಕರಿಗೆ ಸಮಾಜಘಾತುಕತನವನ್ನು ಕೆಡಿಸೋದೇ ಬಹಳ ಮುಖ್ಯ ಕೆಲಸವಾಗಿದೆ. ಅವ್ರು ಹೇಳ್ತಾರೆ, ಸಮಾಜಘಾತುಕತನವನ್ನ ಕಣಕಣದಲ್ಲೂ ಮೈಗೂಡಿಸಿಕೊಂಡಿರುವಂತ ಬಿಜೆಪಿಗರಿಗೆ ಅವ್ರ ವಿರುದ್ಧ ಕೇಸ್ ಹಾಕದೆ ಈ ರೀತಿ ಕೋಮುದ್ವೇಷದ ಹೇಳಿಕೆಯನ್ನ ಕೊಡುವ ಬಿಜೆಪಿ ನಾಯಕರ ವಿರುದ್ಧ ಪ್ರಕರಣವನ್ನ ದಾಖಲಿಸದೆ ಅವರನ್ನ ಏನು ಲಾಲಿ ಆಡಿ ಮುದ್ದು ಮಾಡಿ ಜೋಗುಳ ಆಡಬೇಕಾ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಕರೆಕ್ಟೇ. ಕಾಂಗ್ರೆಸ್ ನಾಯಕರು ಕೋಮುದ್ವೇಷದ, ಸಮಾಜಕ್ಕೆ ತೊಂದರೆ ಕೊಡುವ ಸ್ಟೇಟ್ಮೆಂಟನ್ನು, ಸಮಾಜಘಾತುಕ ಸ್ಟೇಟ್ಮೆಂಟನ್ನು ಕಾಂಗ್ರೆಸ್ನವ್ರು ಕೊಟ್ಟರು ತಪ್ಪೆ, ಬಿ ಜೆ ಪಿಯವ್ರು ಕೊಟ್ಟರು ತಪ್ಪೆ, ಜೆ ಡಿ ಎಸ್ನವ್ರು ಕೊಟ್ಟರು ತಪ್ಪೆ, ಯಾರು ಕೊಟ್ಟರು ತಪ್ಪೆ. ಸೊ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾವೇನು ಜೋಗಳಾಡೋಕ್ಕಾಗತ್ತಾ? ಕೇಸ್ ಜಡಿತೀವಿ, ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೀವಿ, ಅದ್ರಲ್ಲಿ ಮುಲಾಜೆ ಇಲ್ಲ. ಪೊಲೀಸ್ನವ್ರನ್ನ ನಾಯಿಗಳಿಗೆ ಹೋಲಿಕೆ ಮಾಡಿರೋದು ತಪ್ಪು. ಪೊಲೀಸ್ನವರು ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ, ಅವರಿಗೆ ನಾವು ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಯಶ್ಪಾಲ್ ಸುವರ್ಣ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟನ್ನು ಖಂಡಿಸಿ ಯು ಟಿ ಖಾದರ್ ಅವರು ಲೆಫ್ಟ್ ಟು ರೈಟ್ ತೆಗೆದುಕೊಂಡಿದ್ದಾರೆ. ಅಲ್ರಿ, ಕರಾವಳಿ ಭಾಗ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಮೊದಲೆಲ್ಲ ಕರಾವಳಿ ಜನ ಅಂದರೆ ಒಳ್ಳೆ ಸಂಸ್ಕೃತಿಯ ಜನ, ಒಳ್ಳೆ ಸಂಸ್ಕೃತಿ ಇರುವಂಥ ಒಂದು ವಾತಾವರಣ ಅಂತ ಅನ್ನೋ ವಾತಾವರಣ ಇತ್ತು. ಆದರೆ ಇವರೆಲ್ಲ ಅದಕ್ಕೆ ಕಪ್ಪು ಮಸಿ ತರೋದಕ್ಕೆ ಹೊರಟಿದಾರಲ್ಲ ಅಂಥೇಳಿ ತಮ್ಮ ಬೇಸರ, ಅಸಮಾಧಾನ ವ್ಯಕ್ತಪಡಿಸೋದಲ್ಲದೆ ಇವರ DNA ಚೆಕ್ ಮಾಡಬೇಕು, ಇವರ DNA ಏನಾದರೂ ತಾಲಿಬಾನ್ ಸಂಸ್ಕೃತಿ ಇದೆಯಾ ಅಂತ ನೋಡಬೇಕು ಅಂತೇಳಿ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬರೀ ಧ್ವಂಸದ ಹೇಳಿಕೆ ಕೊಡ್ತಿದಾರಲ್ಲ, ಬಹುಶಃ ಏನಾದರೂ ಇವರ ಈ DNA ತಾಲಿಬಾನ್ ಅಂದರೆ ಗೊತ್ತಲ್ವ ನಿಮಗೆ, ವಿಧ್ವಂಸಕ ಕೃತ್ಯಗಳನ್ನ ನಡೆಸುವಂಥ ಒಂದು ಭಯೋತ್ಪಾದಕ ಒಂದು ತಂಡ. ಆ ಥರದ ತಂಡದ DNA ಇವರ DNA ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗಿದೆ ಅಂತೇಳಿ
ತಿರುಗೇಟನ್ನು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಇದಕ್ಕೆ ಇನ್ನೊಬ್ಬ ಸುನಿಲ್ ಕುಮಾರ್ ಮುರಳಿ ಅವರು ಕೂಡ ಯಶ್ಪಾಲ್ ಸುವರ್ಣ ಅವರ ಇನ್ನೊಂದು ಹೇಳಿಕೆಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. FIR ಆದ ನಂತರ ಯಶ್ಪಾಲ್ ಸುವರ್ಣ ಅವರು ಮತ್ತೆ ಮಾಧ್ಯಮಗಳ ಮುಂದೆ ಇಲ್ಲ ರಾಹುಲ್ ಗಾಂಧಿ ಅವರು ರಾಜಕೀಯ ನಶೆಯಲ್ಲಿದ್ದಾರೆ, ಅದಷ್ಟೇ ಅಲ್ಲ ಆ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ ಅವರೆಲ್ಲ ಡ್ರಗ್ಸನ್ನು ತೆಗೆದುಕೊಳ್ತಾ ಇದ್ರು, ಹಾಗೆ ಹೀಗೆ. BJP ನಾಯಕರೇ, ಯಶ್ಪಾಲ್ ಸುವರ್ಣ ಅವರೇ, ನಿಮಗೆಲ್ಲ ಏನಾಗಿದೆ? ನಿಮ್ಮ ಸರ್ಕಾರ, ನಿಮ್ಮದೇ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋರನ್ನ ನೀವು ವ್ಯಸನಿಗಳು ಅಂತ ಕರಿತೀರಲ್ಲ, ಮಾದಕ ಪದಾರ್ಥಗಳ ಸೇವನೆ ಮಾಡೋ ವ್ಯಸನಿಗಳು ಅಂತ ಕರಿತೀರಲ್ಲ. ಮೊದಲು ನೀವು ಈ ಜಾತೀಯತೆಯ ವ್ಯಸನದಿಂದ, ಧರ್ಮಾಂಧತೆಯ ವ್ಯಸನದಿಂದ, ಮತಾಂಧತೆಯ ವ್ಯಸನದಿಂದ ಮತ್ತು ಜಾತಿ ಶ್ರೇಷ್ಠತೆಯ ಅಹಮು ಮತ್ತು ವ್ಯಸನದಿಂದ ಹೊರಗಡೆ ಬರೋ ಪ್ರಯತ್ನವನ್ನು ಮಾಡಿ ಅಂಥೇಳಿ ಸುನಿಲ್ ಕುಮಾರ್ ಮುರಳಿ ಅವರು ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಇಲ್ಲ ಅಂದರೆ BJP ನಾಯಕರನ್ನು, ಅವರ ಹೇಳಿಕೆಗಳನ್ನು ಸುಮ್ಮನೆ ನೋಡ್ತಾ ಹೋದರೆ ಅವರು ಕೊಡ್ತಾನೆ ಹೋಗ್ತಾರೆ. ಅದಕ್ಕೆ ಈಗ ಒಂದು ರೀತಿಯ ಕೌಂಟರ್ ಕೊಡೋ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಿದ್ದಾರೆ. ಸೊ ಬಹುಶಃ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಭಿವೃದ್ಧಿಯ ಕಡೆ ಗಮನ ಕೊಟ್ಟರೆ ಸಮಾಜಕ್ಕೆ, ವ್ಯವಸ್ಥೆಗೆ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ಈ ರೀತಿಯ ಈ ಸ್ಟೇಟ್ಮೆಂಟ್ಗಳ ಕಚ್ಚಾಟದಿಂದ ಸಮಾಜಕ್ಕೆ ಯಾವ ಉಪಯೋಗವೂ ಇಲ್ಲ. ನನಗನ್ಸುತ್ತೆ BJP ಇದರಿಂದ ಬರೋಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿರೋದೇ ಇಷ್ಟು: ಮತಾಂಧತೆ, ಕೋಮುವಾದ, ಜಾತಿ ದ್ವೇಷ, ಆಮೇಲೆ ಮುಸ್ಲಿಂ ದ್ವೇಷ, ಆಮೇಲೆ ಧ್ವಂಸ ಮಾಡೋದು, ಕೆಡುವುದು, ಕುಟ್ಟೋದು, ಬೆಂಕಿ ಹಚ್ಚೋದು. ಈ ದೇಶದ ಜನ ಇಂಥವ್ರ ಬಗ್ಗೆ ಎಚ್ಚರದಿಂದ ಇರಬೇಕಾಗಿದೆ. ನಮಸ್ಕಾರ.